ನಮಸ್ಕಾರ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಕೇವಲ ಒಂದು ನದಿಯ ಬಗ್ಗೆ ಅಲ್ಲ, ಬದಲಾಗಿ ಕೋಟ್ಯಂತರ ಜನರ ಜೀವನ ನಾಡಿಯಾಗಿರೋ ಭಾರತದ ಆತ್ಮವೇ ಆಗಿರೋ ಗಂಗೆಯ ಕಥೆಯ ಬಗ್ಗೆ ಬನ್ನಿ. ಪವಿತ್ರ ಪಯಣವನ್ನ ಒಟ್ಟಿಗೆ ಶುರು ಮಾಡೋಣ. ಓಡಿ ಸಂಖ್ಯೆ 25 25 25 ಏನಿದು ಅಂತ ಯೋಚನೆ ಮಾಡ್ತಿದ್ದೀರಾ? ಇದು ಕಿಲೋಮೀಟರ್ಗಳಲ್ಲಿ ಗಂಗಾ ನದಿಯ ಒಟ್ಟು ಉದ್ದ. ಹಿಮಾಲಯದ ಹಿಮಶಿಖರದಿಂದ ಶುರುವಾಗಿ ವಿಶಾಲ ಸಾಗರ ಸೇರುವವರೆಗೆ ಆಕೆಯ ಭವ್ಯ ಪಯಣದ ಅಳತೆ ಇದು. ಭಾರತದ ಉದ್ದಗಲಕ್ಕೂ ಹರಡಿರೋ ಸಾಕ್ಷಿದು. ಗಂಗೆ ಅಂದ್ರೆ ಕೇವಲ ಭೌಗೋಳಿಕವಾಗಿ ಹರಿಯೋ ನೀರಿನ ಸೆಲೆ ಅಲ್ಲ, ಅವಳು ಭಾರತದ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಹೃದಯ ಬಡಿತವಿದ್ದ ಹಾಗೆ. ಸಾವಿರಾರು ವರ್ಷಗಳಿಂದ ಅವಳ ದಡದಲ್ಲೇ ಎಷ್ಟೋ ನಾಗರಿಕತೆಗಳು ಅರಳಿವೆ, ಇತಿಹಾಸದ ಪುಟಗಳು ತೆರೆದುಕೊಂಡಿವೆ. ಅದಕ್ಕೆ ಅವಳು ಪೂಜ್ಯ ಜೀವನಾಡಿ. ಹಾಗಾದ್ರೆ ಗಂಗೆಯ ಈ ಸುದೀರ್ಘ ಪಯಣ ಭಾರತದ ಯಾವ ಭಾಗಗಳನ್ನು ಸೇರಿಸುತ್ತೆ? ಬರೋಬ್ಬರಿ 5 ಪ್ರಮುಖ ರಾಜ್ಯಗಳ ಮೂಲಕ ಈ ಮಹಾನದಿ ಹರಿದು ಹೋಗುತ್ತೆ. ಪ್ರತಿಯೊಂದು ನಾಡಿನ ಬದುಕು ಮತ್ತು ಸಂಸ್ಕೃತಿಯ ಮೇಲೆ ಆಕೆ ಅಳಿಸಲಾಗದ ಛಾಪು ಮೂಡಿಸುತ್ತಾ ಸಾಗುತ್ತಾಳೆ. ಈ ಪಯಣ ಶುರುವಾಗುವುದು ಹಿಮಾಲಯದ ಎತ್ತರ ಉತ್ತರಾಖಂಡದಲ್ಲಿ. ಅಲ್ಲಿಂದ ಉತ್ತರ ಪ್ರದೇಶದ ವಿಶಾಲ ಬಯಲು ಸೀಮೆಯಲ್ಲಿ ಹರಿದು ಬಿಹಾರ ಮತ್ತೆ ಜಾರ್ಖಂಡ್ ನೆಲವನ್ನ ಸ್ಪರ್ಶಿಸಿ ಕೊನೆಗೆ ಪಶ್ಚಿಮ ಬಂಗಾಳದ ಮೂಲಕ ಬಂಗಾಳ ಕೊಲ್ಲಿಯನ್ನ ಅಪ್ಪಿಕೊಳ್ಳುತ್ತಾಳೆ. ಇದು ಆಕೆಯ ಮಹಾನ್ ಜಾತ್ರೆಯೇ ಸ್ಪಷ್ಟ ಭೂಪಟ. ಗಂಗೆ ತನ್ನ ಈ ಪಯಣದಲ್ಲಿ ಒಂಟಿಯಾಗಿ ಸಾಗಾಗ ದಾರಿಯುದ್ದಕ್ಕೂ ಒಂದದ್ಭುತ ನದಿಗಳ ಕುಟುಂಬವೇ ಅವಳನ್ನ ಸೇರಿಕೊಳ್ಳುತ್ತೆ. ಗೊತ್ತಾ, ಈ ಉಪನದಿಗಳು ಕೇವಲ ನೀರಂದ ತರೋದಿಲ್ಲ, ತಮ್ಮ ಅಂಚಿನ ಕಥೆಗಳನ್ನ ಹೊತ್ತು ತಂದ ಗಂಗೆಯನ್ನ ಬೃಹದಾಕಾರವಾಗಿ ರೂಪಿಸುತ್ತವೆ. ಎರಡು ಕಡೆಯಿಂದ ಬಂದು ಸೇರುವ ನದಿಗಳ ವೈವಿಧ್ಯತೆಯೇ ಒಂದು ಅದ್ಭುತ. ಎಡದಂಡೆಯಲ್ಲಿ ವಿರಾಮ ಗಂಗಾ ಗೋಮತಿ, ಘಾಗ್ರಾ ಹಿಮದ ಮಡಿಲಿಂದ ಬರೋ ನದಿಗಳು. ಬಲದಂಡೆಯಲ್ಲಿ ಯಮುನಾ, ಸೋನ್ ಮತ್ತು ದಾಮೋದರ್ ಪ್ರಸ್ಥಭೂಮಿಯ ಕಡೆಯಿಂದ ಬರೋ ನದಿಗಳು. ಇವೆಲ್ಲ ಒಟ್ಟಾಗಿ ಸೇರಿ ಗಂಗಾ ನದಿ ವ್ಯವಸ್ಥೆಯನ್ನು ಬೃಹಜ್ಜಾಲವನ್ನೇ ರೂಪಿಸುತ್ತವೆ.
ಸ್ಥಾನಮಾನ ಪಯಲ ಧೈರ್ಯವು